ಯಾವ ಯಾವ ಅಖಾಡದಲ್ಲಿ ಯಾವ ರೀತಿಯ ಕಾಳಗ ಇದೆ, ಟಫ್ ಫೈಟ್ ಇದೆ ಅನ್ನೋದನ್ನ ಮಾತನಾಡ್ತಾ ಇದ್ವಿ. ಈಗ ಕರಾವಳಿ ಭಾಗಕ್ಕೆ ಹೋಗೋಣ. ಮೊದಲಿಗೆ ಶಂಕರ್ ಶೆಟ್ಟರಿಂದನೇ ಆರಂಭಿಸ್ತೀನಿ. ಶಂಕರ್ ಶೆಟ್ಟರೆ, ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಇರೋ ಫೈಟ್ ಬಗ್ಗೆ. ಕರಾವಳಿ ಆಲ್ಮೋಸ್ಟ್ ಇದು ಬಿಜೆಪಿದು ಭಾರಿ ಸ್ಟ್ರಾಂಗ್ ಹೋಗ್ಲಿ. ಕರಾವಳಿ ಯಾವುದೇ ಪಾರ್ಲಿಮೆಂಟ್ ಎಲೆಕ್ಷನ್ಲಿ, ಅಸೆಂಬ್ಲಿ ಎಲೆಕ್ಷನ್ ಆಗಲಿ, ಸುಮಾರು 4-5 ಎಲೆಕ್ಷನ್ ಪಾರ್ಲಿಮೆಂಟಲ್ಲಿ ಇವರೇ ವಿನ್ ಆಗ್ತಾ ಇದ್ದಾರೆ, ಯಾರು ಕ್ಯಾಂಡಿಡೇಟ್ ಆದರೂ ಕೂಡ. ಸೊ ಈ ಸಲ ಕುತೂಹಲ ಅಂದರೆ, ಈ ಸಲ ಕ್ಯಾಂಡಿಡೇಟಿಗೆ ಆಲ್ಮೋಸ್ಟ್ ಎಲ್ಲಿನೂ ಅಷ್ಟು ಡಿಸೈಡ್ ಆಗಿಲ್ಲ ಯಾರಕ್ಕೆ ಯಾವ ಪಕ್ಷ ಅಂತ. ಅಲ್ಲಿ ಎರಡು ಕಡೆ ಈಗ ಆಲ್ಮೋಸ್ಟ್ ಒಂದೇ ಕನ್ಫರ್ಮ್. ಜಯಪ್ರಕಾಶ್ ಹೆಗಡೆ ಅವರದ್ದು ಮೊನ್ನೆ ಪೆಂಡಿಂಗಲ್ಲಿ ಇಟ್ಕೊಂಡಿದ್ರು, ಪಾರ್ಟಿ ಜಾಯ್ನ್ ಆದ್ರಿ. ಜಯಪ್ರಕಾಶ್ ಹೆಗಡೆ ಉಡುಪಿ ಚಿಕ್ಕಮಗಳೂರು ನಿಲ್ಲುವುದಂತ ಗೊತ್ತಾಯಿತು, ಯಾವುದು ಕಾಂಗ್ರೆಸ್ಸಿಂದ. ಇನ್ನು ಬಿ ಜೆ ಪಿನ ಯಾರು ಕಂಡ ಶೋಭಾ ಗೋ ಬ್ಯಾಕ್ ಅಂತ ದೊಡ್ಡ ಕ್ಯಾಂಪೇನ್ ಶುರುವಾಗಿದೆ ಅಂತ ಹೇಳ್ತಾರೆ. ಇದಕ್ಕೆ ಕಾರಣರು ಯಾರು ಅಂತ ಉಂಟು. ಸೊ ಅಲ್ಲಿ ಯಾರನ್ನು ಇದು ಮಾಡೋದು ಅಂತ. ಅಲ್ಲಿ ಕರ್ನಾಟಕದಲ್ಲಿ ಇಲ್ಲಿ ಕರಾವಳಿಯಲ್ಲಿ ದೊಡ್ಡ ಎರಡು ಸಮಾಜ, ಬಿಲ್ಲವ ಮತ್ತು ಬಂಟ ಸಮಾಜ. ಅವರು ಬಂಟ ಬಿಲ್ಲವ ಅಂತ ಕಾಂಬಿನೇಷನ್ ಆಲ್ಮೋಸ್ಟ್ ಏನು ಕೊಡ್ತಾರೆ ಗೊತ್ತಾ, ಒಬ್ಬರಿಗೆ ಒಂದು ಕೇಶದಲ್ಲಿ ಬಂಟರಿಗೆ ಕೊಟ್ಟು ಬಿಲ್ಲವ ಮೊದಲು ಕೊಡ್ತಾಯಿದ್ರು. ಈಗ ಚಿಕ್ಕಮಗಳೂರು ಸೇರಿದ್ರಿಂದ ಒಕ್ಕಲಿಗರನ್ನು ತಗೊಳ್ಳುವ ಪ್ರಯತ್ನವೂ ಆಯಿತು. ಯಾಕಂದರೆ ಸದನಗೌಡರನ್ನು ತಗೊಂಡು ಬಂದರು, ನಂತರ ಅದರ ನಂತರ 2 ದಿನ ಶುಭಕರಂದಲ್ಲಿ ಒಕ್ಕಲಿಗರನ್ನು ತಗೊಂಡು ಬಂದರು. ಈಗ ನೀವು ಉಡುಪಿ ಚಿಕ್ಕಮಗಳೂರು ತಗೊಳ್ಳೋದಾದ್ರೆ ಆಲ್ಮೋಸ್ಟ್ ಒಂದು ಸೈಡ್ ಉಡುಪಿಯಲ್ಲಿ ಶೋಭನಿ ಕೊಡಲಿದ್ರೆ ಮುಂದೆ ಯಾರಿಗೂ ಅಂತ. ಯಾಕಂದರೆ ಕಾರ್ಯಕರ್ತರ ಎಗೇನ್ಸ್ಟ್ ಇರೋದ್ರಿಂದ ಮೊನ್ನೆ ಚಿಕ್ಕಮಗಳೂರು ಮೀಟಿಂಗಲ್ಲಿ ಗಲಾಟೆ ಆಯ್ತು ಹೇಳ್ತಾರೆ. ಯಾರಿಗೆ ಕೊಡೋದು ಪ್ರಶ್ನೆ, ಸಿ ಟಿ ರವಿ ಕೊಡ್ಬೋದು ಅಂತ. ಸಿ ಟಿ ರವಿಯನ್ನು ಯಡಿಯೂರಪ್ಪನವರಂತೂ ಒಪ್ಪಲಿಕ್ಕಿಲ್ಲ. ನಮ್ಮ ಸಿ ಟಿ ರವಿ ಅವರಿಗೇನಾದರೂ ಮೊದಲಿಂದು ಸಿ ಟಿ ರವಿಯನ್ನು ಕಂಡ್ರೆ ಯಡಿಯೂರಪ್ಪನವರೇ ಆಗಲ್ಲ, ಇವ್ರಿಗೆ ಅವರನ್ನು ಕಂಡ್ರೆ ಆಗಲ್ಲ. ಇದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಮೊದಲೆಲ್ಲ ಅವರನ್ನು ಸಲ CM ತೆಗೆಯುವಾಗ ಓಪನ್ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾಯಿದ್ರು. ಇದೆಲ್ಲ ಇದ್ದಿತ್ತು ಅವ್ರ ಮೇಲೆ. ಒಂದ್ಸಲ ಬೇಜಾರಾದ ಮೇಲೆ ಆಗೋದಿಲ್ಲ. ಸೊ ನೆಕ್ಸ್ಟ್ ಇನ್ನು ಆಲ್ಟರ್ನೇಟಿವ್ಗಳಿಗೆ ಶ್ರೀನಿವಾಸ್ ಪೂಜಾರಿ ಹೆಸರು ಬಂದಿದೆ. ಮೊದಲೊಂದು ಸಲ ಸದನಗೌಡರಿಗೆ ಒಬ್ಬ ಬಿಲ್ಲವ ಲೀಡರ್ ಆದ ಸುನೀಲ್ ಕುಮಾರ್ ಎಂದು ತರಿಸಿದ್ರು. ಸುನೀಲ್ ಕುಮಾರ್ ಸೋತಿದ್ರು. ಈ ಸಲ ಆಲ್ಟರ್ನೇಟಿವಲ್ಲಿ ಬಿಲ್ಲವ ಲೀಡರ್ ಇರೋದಲ್ಲಿ ಶ್ರೀನಿವಾಸ್ ಪೂಜಾರಿ ಒಳ್ಳೆ ಕ್ಯಾಂಡಿಡೇಟೇ. ಅವರಿಗೂ ಯಾವುದೊಂದು ಬ್ಯಾಗೇಜ್ ಇಲ್ಲ. ಅವರು ಮಿನಿಸ್ಟರ್ ಆಗಲ್ವ, ಕರಪ್ಷನ್ ಇಲ್ಲ ಎಂಬ ಸುದ್ದಿನೂ ಉಂಟು. ವೆರಿ ಸಿಂಪಲ್ ಮ್ಯಾನ್. ಎಲ್ಲಿದೆ ನೀವು ಒಂದು ಚೀಲ ಹಾಕೊಂಡು ಹೋಗ್ತಾರೆ. ಎಲ್ಲಿ ನಾವು ಏರ್ಪೋರ್ಟಲ್ಲಿ ನಮ್ಗೆ ಸಿಕ್ಕಲಿ ಎಲ್ಲೇ ಹಾಕೊಂಡು ಒಂದು ಸಿಂಪಲ್ ಚೀಲ, ಮತ್ತು ಒಳ್ಳೆ ಶುದ್ಧ ಹಸ್ತ ಎಂತಿಲ್ಲ. ಅವರನ್ನು ಮತ್ತೊಂದು ಪ್ರಪೋಸಲ್ ಉಂಟು. ಯಾಕಂದರೆ ಅದೇ ಕಾಸ್ಟ್ನವರು ಬಿಲ್ಲವಾಸ್ ನಾಮದಾರಿ ಕಮ್ಯುನಿಟಿ ನಾರ್ತ್ ಕೇಂದ್ರದಲ್ಲಿಯೂ ಇದ್ದಾರೆ ಅಂತ ಹೇಳ್ತಾರೆ. ಸೊ ಅವರಿಗೂ ಅಲ್ಲಿಗೂ ತಗೊಂಡು ಬರೋ ಚಾನ್ಸಸ್ ಉಂಟು ಅಂತ ಹೇಳ್ತಾರೆ. ಬಟ್ ಅನಂತಕುಮಾರ್ ಹೆಗಡೆದಲ್ಲಿ ಡಿಸೈಡ್ ಆಗಬೇಕು ಅವ್ರಿಗೆ ಸೀಟ್ ಕೊಡ್ತಾರಾ ಇಲ್ವಾ ಅಂತ. ಸೊ ಅಲ್ಲಿ ಸೀಟ್ ಕೊಡಲಿಲ್ಲ. ಬಹುಶಃ ಟಿಕೆಟ್ ಅಲ್ಲಿ ಶ್ರೀನಿವಾಸ್ ಪೂಜಾರಿಗೆ ಸಿಗೋದು. ಶೋಭನಿ ಕೊಡಲಿಲ್ಲದ್ರೆ ಶೋಭವರಿಗೆ ಹಠ ಹಿಡಿದು ಕೊಡಿಸ್ತಾರೆ. ಯಾರು ಕಡೆಗೆ ಎಲ್ಲರೂ ಎಗೇನ್ಸ್ಟ್ ಇದ್ದರೆ ಉಡುಪಿ ಕ್ಷೇತ್ರದ ಉಡುಪಿ ಚಿಕ್ಕಮಗಳೂರು ಅವ್ರ ಕಡೆ ಅಟ್ಲೀಸ್ಟ್ ಬ್ಯಾಂಗ್ಳೂರು ನಾರ್ತೆಲ್ಲ ಕಮೆಂಟ್ ಮಾಡ್ತಾರೆ. ಶೋಭಂತೂ ಎಲೆಕ್ಷನ್ ಕಂಟೆಸ್ಟ್ ಮಾಡೋದು ಗ್ಯಾರಂಟಿ. ಅವರನ್ನು ಯಡಿಯೂರಪ್ಪನ ಬಿಟ್ಟು ಕೊಡೋದಿಲ್ಲ. ಮೊದಲಿಂದ ಅವ್ರು KJP ಹೋದಾಗ ಅವರೊಟ್ಟಿಗೆ KJP ಬಂದವರು ಹಾಗೆ. ಇನ್ನು ಮಂಗಳೂರು ಕ್ಷೇತ್ರಕ್ಕೆ ಹೋಗೋದು. ಮಂಗಳೂರು ಕ್ಷೇತ್ರದಲ್ಲಿ ಈ ಸಲ ನಳಿನ್ ಕುಮಾರಿಗೆ ಟಿಕೆಟ್ ಇಲ್ಲ ಅಂತ ಹೇಳ್ತಾರೆ. ಟಿಕೆಟ್ ಇಲ್ಲ ಅಂದರೆ ನೆಕ್ಸ್ಟ್ ಯಾಕೆ ಟಿಕೆಟ್ ಇಲ್ಲ ಅಂತ ಹೇಳಿದ್ರೆ ಅವ್ರು 2-3 ಸಲ ಗೆದ್ದಿದ್ದಾರೆ. ಮತ್ತು ಏನೋ ಕೆಲವು ಕಾರಣಾಂತರ ಅದು ಕೆಲವರು ಅದರಲ್ಲಿ RSS ಗ್ರೂಪಲ್ಲಿ ಆ ಪ್ರಭಾಕರ್ ಭಟ್ ಕಲ್ಲಡ್ಕ ಅವ್ರು ಸ್ವಲ್ಪ ಎಗೇಸ್ಟ್ ಇದ್ದಾರೆ ಅಂತ ಹೇಳ್ತಾರೆ. ಮತ್ತು ಯಾವುದೋ ಕಾರಣಕ್ಕೆ ಟಿಕೆಟ್. ನೆಕ್ಸ್ಟ್ ಆಲ್ಟರ್ನೇಟಿವ್ ಹೆಸರು ಒಂದೇ ಕ್ಯಾಪ್ಟನ್ ಚೌಟ ಅಂತ ಇದುವರೆಗಿತ್ತು. ಇನ್ನೊಂದು ಭರತ್ ಶೆಟ್ಟಿ ಅಂತ ಹೆಸರು ಬರ್ತಾ ಉಂಟು. ಅದೇ ಯಾಕೆ ಕಾರಣ ಏನಂತ ಹೇಳಿದ್ರೆ, ಸೊ ಅದು ಅವರಿಗೆ ನನ್ಗೆ ಕೊಡಲಿಲ್ಲ ಅಂದರೆ ನೀವು ಕ್ಯಾಪ್ಟನ್ ಚೌಟನ ಯಾಕೆ ಕೊಡ್ತೀರಿ, ಭರತ್ ಶೆಟ್ಟಿ ಕೊಡಿ ಅಂತ ಆ ಗ್ರೂಪ್ನವ್ರದ್ದು ಆರ್ಗ್ಯುಮೆಂಟ್. ಭರತ್ ಶೆಟ್ಟಿ ಕೊಟ್ಟರೆ ಅವ್ನು ಈಸ್ ಆಲ್ರೆಡಿ MLA ಅಪ್ಪು ಮಂಗಳೂರು ನಾರ್ತ್. ಅಲ್ಲಿ ಪುನಃ ಬೈ ಎಲೆಕ್ಷನ್ ಆಗಬೇಕು. ಬೈ ಎಲೆಕ್ಷನ್ಗೆ ಅಲ್ಲಿ ಪುನಃ ಕ್ಯಾಂಡಿಡೇಟ್ ಪುನಃ ಕ್ಯಾಪ್ಟನ್ ಚೌಟನಲ್ಲಿ ಕಳಿಸಬೇಕಾಗ್ತದೆ. ಸೊ ಅದರ ಬದಲು ಸೀದಾ ಕ್ಯಾಪ್ಟನ್ ಚೌಟನಿಗೆ ನನ್ನ ಲೆಕ್ಕದಲ್ಲಿ ಕ್ಯಾಪ್ಟನ್ ಚೌಟ ಸ್ಟ್ರೈಟ್ ಅವೇ ಪಾರ್ಲಿಮೆಂಟಲ್ಲಿ ಎಲೆಕ್ಷನ್ ಸೀಟ್ ಕೊಡು. ಮತ್ತು ಆತನಿಗೆ ಬ್ಯಾಗೇಜ್ ಇಲ್ಲ, ಆತನ ಮದುವೆನಾಗಿಲ್ಲ, ಶುದ್ಧ ಹಸ್ತ, ಯಾವುದೇ ಒಂದು ಕೆಟ್ಟ ಹೆಸರಿಲ್ಲ, ಒಬ್ಬ ಯುವ ನಾಯಕ, ಕ್ಯಾಪ್ಟನ್ ಮಿಲಿಟರಿ, ಇವರಿಗೊಂದು ಹೆಸರು, ಒಬ್ಬ ಕ್ಯಾಪ್ಟನ್ಗೆ ಒಂದು ಸೀಟ್ ಕೊಟ್ಟೆ ಅಂತ ಹೇಳ್ಬೋದಲ್ಲ ಯಾರು BJP ಅವರಿಗೆ. ಬಹುಶಃ ಈಸ್ ದಿ ಬೆಸ್ಟ್ ಸೆಲೆಕ್ಷನ್. ಇನ್ ಕೇಸ್ ಎಲ್ಲಿಯಾದರೂ ಕಟ್ಟಿಲ್ಲ ಅವರಿಗೆ ಸೀಟ್ ಕೊಟ್ಟಿಲ್ಲ ಅಂದರೆ ಕ್ಯಾಪ್ಟನ್ ಚೌ ಇಸ್ ದಿ ಬೆಸ್ಟ್ ಆಲ್ಟರ್ನೇಟಿವ್. ಅದಕ್ಕೆ ವಿನ್ ಆಗೋ ಚಾನ್ಸ್ ಉಂಟು. ಆನಂದ್, ಕಾಂಗ್ರೆಸ್ ಸ್ಟ್ರಾಟಜಿ. ಎಸ್, ಹೇಗಾದರೂ ಮಾಡಿ ಕರಾವಳಿ ಭಾಗದಲ್ಲಿರ್ತಕ್ಕಂಥ 3 ಲೋಕಸಭಾ ಕ್ಷೇತ್ರಗಳನ್ನು ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ಸೇ ಬಂದಿದೆ. ಅಂದರೆ ಕಳೆದ 2 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನೆಲ್ಲ ಪ್ರಯತ್ನಗಳು ಮಾಡಿದ್ರು ಕೂಡ ಆಶಾದಾಯಕವಾದ ಫಲಿತಾಂಶ ಬರಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಹಿಂದುತ್ವದ ಪ್ರಯೋಗ ಆಗ್ತಿರುವಂಥ ಕಾರಣಕ್ಕಾಗಿ ಮತ್ತು ಒಂದು ಪ್ರಬಲ ಸಮುದಾಯದನ್ನು ತಮ್ಮ ಜೊತೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ವ. ಅದು ಬಂಡ್ಸ್ ಇರ್ಬೋದು ಅಥವಾ ಬಿಲ್ಲವ, ಯಾವುದೇ ಒಂದು 2 ಪ್ರಮುಖ ಸಮುದಾಯ, ಒಂದು ಸಮುದಾಯಕ್ಕೂ ಕೂಡ ಕಾಂಗ್ರೆಸ್ ಜೊತೆ ನಿಂತಿರ್ತಕ್ಕಂಥ ಉದಾಹರಣೆ ಇಲ್ಲ. ಹಾಗಂತ 2013ರಲ್ಲಿ ದೊಡ್ಡ ಸ್ಥಾನಗಳನ್ನು ಚುನಾವಣೆಯಲ್ಲಿ, ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದರು. ಆದರೆ ಸಾಧ್ಯ ಆಗಲಿಲ್ಲ. ನಂತರದಲ್ಲಿ 18ರಲ್ಲಿ ಸಾಧ್ಯ ಆಗಲಿಲ್ಲ, 23ರಲ್ಲೂ ಸಾಧ್ಯ ಆಗಿಲ್ಲ. ಹೀಗಿರುವಾಗ ಹೇಗಾದರೂ ಮಾಡಿ ಆ ಕ್ಷೇತ್ರದಲ್ಲಿ ಒಂದು ಬದಲಾವಣೆಗಳನ್ನು ತರಬೇಕು ಅನ್ನೋಂಥ ಪ್ರಯತ್ನ ಆಗಿದೆ. ಆ ಕಾರಣಕ್ಕಾಗಿ ಒಂದಷ್ಟು ವೈರುಧ್ಯಗಳ ಮಧ್ಯದಲ್ಲೂ ಕೂಡ, ವಿರೋಧಗಳ ಮಧ್ಯದಲ್ಲೂ ಕೂಡ ಜಯಪ್ರಕಾಶ್ ಹೆಗಡೆ ಅವರನ್ನು ಪಕ್ಷಕ್ಕೆ ತರುವಂಥ ತೀರ್ಮಾನಗಳಾಗಿದೆ. ಅವರ ಪರವಾಗಿ, ಅಂದರೆ ಉಡುಪಿಯಲ್ಲಿ ಅವರನ್ನು ಕಮ್ ಬ್ಯಾಕ್ ಆಗಿದೆ, ಆದರೆ ಚಿಕ್ಕಮಗಳೂರಲ್ಲಿ ಗೋ ಬ್ಯಾಕ್ ಆಗಿದೆ ಅವರ ವಿರುದ್ಧ. ಹೇಗೆ ಶೋಭಾಕರ್ನ ವಿರುದ್ಧ ಗೋ ಬ್ಯಾಕ್ ಅಂತಕ್ಕಂಥ ಶುರುವಾಗಿದೆಯೋ, ಚಿಕ್ಕಮಗಳೂರು ವ್ಯಾಪ್ತಿ ಒಳಗಡೆ ಜಯಪ್ರಕಾಶ್ ಹೆಗಡೆಯವರಿಗೆ ಗೋ ಬ್ಯಾಕ್ ಅನ್ನೋದಾಗಿದೆ. ಆದರೆ ಉಡುಪಿ ಭಾಗದಲ್ಲಿ ಮಾತ್ರ ಕಮ್ ಬ್ಯಾಕ್ ಅಂತಕ್ಕಂಥದ್ದು ಆಗಿದೆ. ಹಾಗಾಗಿ 50% ಓಕೆ, ನಿನ್ನತನ ಸೇರ್ಪಡೆ ಆಗಿದ್ದಾರೆ. ಮತ್ತು ಅವರು
ಅವ್ರ ಜೊತೆಗೆ ಎಲ್ಲರೂ ಕೂಡ ತೆಗೆದುಕೊಂಡು ಹೋಗ್ತಕ್ಕಂಥ ಸಾಧ್ಯತೆಗಳಿದೆ. ಆ ಕಾರಣಕ್ಕಾಗಿ ಉಪಚುನಾವಣೆಯ ಸಂದರ್ಭದಲ್ಲಿ ಅವರು ಸದಾನಂದ ಗೌಡರಿಂದ ತೆರವಾದಂಥ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಸುನೀಲ್ ಕುಮಾರ್ ವಿರುದ್ಧ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದ್ರು ಅಲ್ಲಿ. ಹಾಗಾಗಿ ಅವರು ಅಲ್ಲಿ ಮತಗಳನ್ನು ತರ್ತಾರೆ ಅನ್ನುವಂಥ ಲೆಕ್ಕಾಚಾರ ಇದೆ. ಇದು ಒಂದು ಭಾಗ. ಇನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ತಂದೆ ಆದಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತೀವಿ. ಇನ್ನೂ ಕೂಡ ಅಭ್ಯರ್ಥಿ ಅಂತಿಮ ಆಗಿಲ್ಲ. ಅಲ್ಲಿ ಬಿಲ್ ಅವರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಚರ್ಚೆಗಳಾಗಿದೆ. ಈ ಬಾರಿ ಬಿಲ್ ಅವರಿಗೆ ಅವಕಾಶ ಕೊಟ್ಟರೆ ಸೂಕ್ತ ಅನ್ನುವಂಥ ಚರ್ಚೆಗಳಿದೆ. ಪದ್ಮರಾಜ್ ಇರ್ಬೋದು, ವಿನಯ್ ಕುಮಾರ್ ಸ್ವರ್ಕೆ, ಇವರಿಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಕೊಡಬೇಕು ಅನ್ನೋ ಚರ್ಚೆ ಆಗಿದೆ. ಇನ್ನು ಉತ್ತರ ಕನ್ನಡ ಭಾಗದಲ್ಲೂ ಕೂಡ 16 ವರ್ಷಗಳ ಕಾಲ ಈಡಿಗ ಸಮುದಾಯದ ದೇವರಾಯ ನಾಯಕ್ ಕಂಟಿನ್ಯೂ MP ಆಗಿದ್ದರು. ನಂತರದಲ್ಲಿ ಬದಲಾವಣೆ ಆಗಿರ್ತಕ್ಕಂಥ ಬ್ರಾಹ್ಮಣರಿಗೆ ಆ ಕ್ಷೇತ್ರ ಹೋಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸ್ತಾರೆ. ಮಧ್ಯದಲ್ಲಿ ಒಂದು ಬಾರಿ ಮಾರ್ಗರೆಟ್ ಆಳ್ವ ಗೆಲ್ತಾರೆ. ಅದು ಸಂಘಟಾತ್ಮಕವಾಗಿರ್ತಕ್ಕಂಥ ಹೋರಾಟದ ಪ್ರತಿಫಲದ ಭಾಗವಾಗಿ ಅಲ್ಪಾವಧಿಗೆ ಮಾರ್ಗರೆಟ್ ಆಳ್ವ ಗೆಲ್ತಾರೆ. ಆದರೆ ನಿರಂತರವಾಗಿ ಅದು ಬ್ರಾಹ್ಮಣರಿಗೆ ಸಿಕ್ಕಿರ್ತಕ್ಕಂಥ ಕ್ಷೇತ್ರ. ಈಗ ಅಲ್ಲಿ ಕೆಲವೊಂದಷ್ಟು ಬದಲಾವಣೆ ಆಗಬೇಕು ಅನ್ನೋ ಚರ್ಚೆಗಳಿದೆ. ಆ ಬದಲಾವಣೆಯ ಚರ್ಚೆಯ ಮುಂದುವರೆದ ಭಾಗ ಅನ್ನುವ ಹಾಗೆ ಸಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಗೇರಿ ಅಂತ ಅತ್ಯಂತ ಘಟಾನುಘಟಿ ನಾಯಕನನ್ನು ಸೋಲಿಸಲಿಕ್ಕೆ ಸಾಧ್ಯ ಆಯಿತು. ಈ ಬಾರಿ ಈಡಿಗರೆಲ್ಲರೂ ಕೂಡ ಒಟ್ಟಿಗೆ ಮತ ಹಾಕಿದ ಕಾರಣಕ್ಕಾಗಿ ಅಲ್ಲಿ ಒಂದು ಹೊಸ ಫಲಿತಾಂಶ ಬಂತು. ಭೀಮಣ್ಣನೇ ಗೆದ್ದಿದ್ದಾರೆ. ಹಾಗಾಗಿ ಈ ಬಾರಿ ಈಡಿಗರ ಒಳಗಡೆ ಒಂದು ಚರ್ಚೆಯನ್ನು ಕಾಂಗ್ರೆಸ್ ಹುಟ್ಟುಹಾಕಿದೆ. ಇದು ಬಹಳ ವರ್ಷಗಳ ಕಾಲ ಈಡಿಗರಿಗೆ ಇದ್ದಂಥ ಕ್ಷೇತ್ರ. ಇಲ್ಲಿ ನಮಗೆ ಒಂದು ಅವಕಾಶ ಆಗಬೇಕು ಅನ್ನುವಂಥ ಚರ್ಚೆ ಶುರುವಾಗಿದೆ. ಸೊ ಹಾಗಾಗಿ ದೇವರಾಯ ನಾಯಕ್ ನಂತರದಲ್ಲಿ ಮತ್ತೊಬ್ಬರಿಗೆ ಅವಕಾಶ ಸಿಗತ್ತಾ ಅನ್ನುವಂಥ ಚರ್ಚೆಗಳಿದೆ. ಅಲ್ಲಿ ಈಡಿಗರನ್ನು ಕೂಡ ತರುವಂಥ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಇನ್ನೂ ಅಂತಿಮ ಆಗಿಲ್ಲ ಯಾವುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.